ನಮಸ್ಕಾರ ಜನರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ, ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಚಿತ್ರರಂಗದ ಡಿ ಬಾಸ್ ಆಗಿರ್ತಕ್ಕಂಥ ದರ್ಶನ್ ಸರ್ ಅವರ ಸಿನಿಮಾ ಡಿವಿಲ್ ರಿಲೀಸ್ ಆಗಿದೆ. ಅದನ್ನೆಲ್ಲ ಪ್ರೇಕ್ಷಕರು ಕೂಡ ಇಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಡೆವಿಲ್ ಸಿನಿಮಾ ಯಾವಾಗೋ ಕೊರೋನಾ ಸಮಯಕ್ಕಿಂತ ಮುಂಚೆನೇ ಇದು ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಇದು ಮುಂದೂಡ್ಕೊತ ಬಂದುಬಿಟ್ಟು ಇವಾಗ ಅದು ರಿಲೀಸ್ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ದರ್ಶನ್ ಸರ್ ಅವರು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರೋದು ಭಾಳ ಬೇಸರ ಸಂಗತಿಯಾಗಿದೆ. ಆದರೆ ಈ ಡೆವಿಲ್ ಸಿನಿಮಾ ಸೂಪರ್ ಹಿಟ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಏನೂ ಬೋರು ಅನಿಸೋದೇ ಇಲ್ಲ. ಯಾಕಂದರೆ ಇದು ರಾಜಕೀಯವಾಗಿದೆ, ಹಾಸ್ಯಮಯವಾಗಿದೆ, ಹಾಗೂ ಇದರಲ್ಲಿ ಥ್ರಿಲ್ಲರ್ ಕೂಡ ಇದೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಚಿತ್ರದಲ್ಲಿ ದರ್ಶನ್ ಸರ್ ಅವರು ಒಳ್ಳೆಯ ಪಾತ್ರವನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಯಾವ ಥರ ಕತೆ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಈಗ ಒಬ್ಬ ಒಳ್ಳೆಯ ರಾಜಕಾರಣಿ ಇರ್ತಾನೆ. ಆದರೆ ಆ ರಾಜಕಾರಣಿಯನ್ನು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಯಾವ ರೀತಿ ಅವನು ಅಧಃಪತನ ಹೊಂದುತ್ತಾನೆ, ಅಂದರೆ ಯಾವ ರೀತಿ ಕೆಟ್ಟ ಪರಿಸ್ಥಿತಿನ ಅನುಭವಿಸ್ತಾನೆ ಅನ್ನೋದರಲ್ಲಿ ಈ ಫಿಲಮ್ಮು ನಡೀತಾ ಇರ್ತದೆ. ಅದೇ ಥರ ಕೂಡ ಇದರಲ್ಲಿ ಫೈಟಿಂಗ್ಸ್ ಬರುತ್ತೆ. 4 ಹಾಡುಗಳು ಕೂಡ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದಾಗಿದೆ. ಅದ್ರ ಮ್ಯೂಸಿಕ್ಕು ಕೂಡ ಚೆನ್ನಾಗಿದೆ. ಆದರೆ VFX ಒಂದು ಸ್ವಲ್ಪ ಹೇಳ್ಕೊಳಂಗಿಲ್ಲ, ಪರವಾಗಿಲ್ಲ ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ಥರ ಕೂಡ ಇದರಲ್ಲಿ ಹೀರೋಯಿನ್ ಕೂಡ ಒಳ್ಳೆಯ ಪಾತ್ರವನ್ನು ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಕ್ಯಾರೆಕ್ಟರ್ ಹೆಂಗೆ ಕೊಟ್ಟಿದ್ದಾರೋ ಅದಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಥರ ಕೂಡ ಸೆಕೆಂಡ್ ಹಾಫಲ್ಲಿ ನಮ್ಮ ಬಿಗ್ ಬಾಸಲ್ಲಿರ್ತಕ್ಕಂಥ ಎಲ್ಲರನ್ನೂ ರಂಜಿಸ್ತಿರ್ತಕ್ಕಂಥ ಕಾಮಿಡಿ ಕಿಲ್ಲರ್ ನಮ್ಮ ಗಿಲ್ಲಿ ಅವರು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೂ ಕೂಡ ಶೈಲ್ಯ ಚೋಪಳನ್ ಜನ ಸರಿಯಾಗಿ ಬಾರಿಸ್ತಾರೆ ಅಂತಲೇ ಹೇಳ್ಬೋದು. ಅದೇ ಥರ ಕೂಡ ದರ್ಶನ್ ಬಿಟ್ಟರೆ ಈ ನಮ್ಮ ಗಿಲ್ಲಿ ನಟನಿಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದಾಗಿತ್ತು ಆ ಒಂದು ಚಿತ್ರದಲ್ಲಿ. ಅದೇ ಥರ ಕೂಡ ಶರ್ಮಿಳಾ ಮಾಂಡ್ರೆ ಅವರು ಕೂಡ ಇದರಲ್ಲಿ ಒಂದು ಪಾತ್ರವನ್ನು ಅಭಿನಯಿಸ್ತಾರೆ. ಅವ್ರದ್ದು ಕೂಡ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಕೆಲವೊಬ್ಬರು ಏನು ಮಾಡ್ತೀವಿ, ಚಿತ್ರದ ಬಗ್ಗೆ ರೇಟಿಂಗ್ಸನ್ನು ಹಾಕುವಾಗ ಅದರಲ್ಲಿ ರೇಟಿಂಗ್ಸ್ ಕಡಿಮೆ ಮಾಡಬೇಕಂತ ಹೇಳಿ ಅದಕ್ಕೆ ಯಾರೋ ಪ್ರಯತ್ನ ಪಟ್ಟರು. ಅಂದರೆ ಈ ಚಿತ್ರದ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಸಪ್ರೆಸ್ ಮಾಡಬೇಕಂತ ಟ್ರೈ ಮಾಡಿದ್ರು. ಆದರೆ ಇದು ಆಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಆದರೆ ಜನ ಅವ್ರನ್ನ ಕೈ ಬಿಟ್ಟಿಲ್ಲ. ಅವ್ರು ಏನೇ ಮಾಡಿದರೂ ಕೂಡ ಅವ್ರನ್ನ ಕೈ ಬಿಟ್ಟಿಲ್ಲ. ಅವರ ಒಂದು ಫಿಲಮನ್ನು ನೋಡ್ತಾ ಇದ್ದಾರೆ. ನೀವೇನಾದರೂ ಮಕ್ಕಳು ಯಾರಾದರೂ ಊರ್ಕೊಳ್ಳಿ, ಆದರೆ ಡಿ ಬಾಸ್ ಮಾತ್ರ ನಾವು ಬಿಡಲ್ಲ ಅಂತ ಜನ ಹೇಳ್ತಿದ್ದಾರೆ. ಒಟ್ಟಾರೆ ಡೆವಿಲ್ ಸಿನಿಮಾ ಚೆನ್ನಾಗಿದೆ, ಒಂದ್ಸಲಿ ಹೋಗಿ ನೋಡ್ಬೋದಾಗಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿಬಿಟ್ಟು ಕನ್ನಡ ಒಂದು ಚಿತ್ರವನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ಡೆವಿಲ್ ಮೂವಿ ಬಗ್ಗೆ ರಿವ್ಯೂನ ಹೇಳ್ತಾ ಇದ್ದೀನಿ. ನೋಡ್ರಮ್ಮ, ನಾವು ಫೇಕ್ ಒನ್ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಮುಗಿತೀನಿ. ಥ್ಯಾಂಕ್ ಯು.